ದಾಳಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಗೆ ಎದುರಿಸ್ತಕ್ಕಂಥದ್ದು ಈ ತರ ಎಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ನಿಮ್ಮ ಅಣ್ಣನವ್ರ ಮೇಲೆ ಎದುರಿಸ್ತಕ್ಕಂಥದ್ದು ಇವೆಲ್ಲ ಹೇಗೆ ಇವತ್ತಿಗೂ ನೀವು ಅದನ್ನ ಭಯ ಇಲ್ವಾ ಸರ್? ಭಯ ಪಡ್ಕೊಂಡ್ರೆ ಇನ್ನಷ್ಟು ಹೆಣ್ಮಕ್ಳು ಸತ್ತೋಗ್ತಾರೆ ಇಲ್ಲಿ. ಚಾಮುಂಡೇಶ್ವರಿ ದಯದಿಂದ ಅದೊಂದು ಅವರ ಶಕ್ತಿಯಿಂದ ಏನೋ ಒಂದು ದಯ ಇರೋದು ನಮಗೆ. ಅದರಿಂದಾಗಿ ನೋಡಿ 13 ವರ್ಷದಿಂದ ಈ ಹೆಣ್ಮಕ್ಳು ಸಾಯಿಸೋದು ನಮಗೆ ಗೊತ್ತಿರುವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಸರ್ಕಾರದವರಾಗ್ಲಿ, ರಾಜಕಾರಣಿಯವರು ಯಾರೇ ಇರಲಿ, ಅಲ್ಲ ಹಿಂದುತ್ವ ಸಂಘಟನೆಗಳಿರಲಿ, ಹೆಣ್ಮಕ್ಳಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡ್ಲಿಕ್ಕೆ ಇವರು ಬರೋದಿಲ್ಲ. ಇವರು ಮಾತ್ರ ಒಂದು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ. ಅವ್ರು 12 ಗಂಟೆ ನಡ್ಕೊಂಡು ಹೋಗ್ಬೇಕು ರಾತ್ರಿ ಅಂತ. ರಾತ್ರಿ ಬಿಡಿ, ನಮ್ ಸೌಜನ್ಯನ ಸಂಜೆ ಹೊತ್ತು 4 ಗಂಟೆಗೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರೆ ಅತ್ಯಾಚಾರ ಆಗಿಲ್ಲ, ಪವಿತ್ರ ಸಾವು ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ಧರ್ಮಸ್ಥಳ ಕೆಲಸಕ್ಕೆ ಹೋಗೋರು ಯಾರೂ ಬರಬಾರ್ದು ಅನ್ನೋದು ಅಲ್ಲಿ ಎದುರಿಸ್ಬಿಟ್ಟಿದ್ದಾರೆ ಕೆಲಸದವರು. 14 ವರ್ಷ ಆಗ್ತಾ ಬಂತುಂಟು ಇವಾಗ ಕೂಡ. ಆದ್ರೆ ಇವಾಗ ಕೂಡ ಅದೇ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. ಎಲ್ಲಿದ್ದಾರೆ ಸಂಘಟನೆಯವರು? ಹಿಂದೂ ಸಂಘಟನೆಯಲ್ಲಿ ಇರಲಿ, ಅಲ್ಲ ರಾಜಕೀಯದವರು ಇಷ್ಟು ಎಲ್ಲ ಮಾತಾಡ್ತಾರೆ ಅವರು ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟು. ಧರ್ಮಸ್ಥಳ ವಿಚಾರಕ್ಕೆ ಬರ್ಲಿ, ಇಲ್ಲಿ ಬರ್ಲಿ, ಮಾತಾಡ್ಲಿ, ನಾವು ಹೇಳಿದ್ರೆ ಉತ್ತರ ಕೊಡ್ತೀವಿ. ಅಂದ್ರೆ ನಡ್ಕೊಂಡ್ ಬಂದ ರೀತಿ ಇದೇ ರೀತಿ ಸರ್. ಇನ್ನೊಬ್ಬರನ್ನು ಭಯಪಡಿಸುವಂಥದ್ದು, ಭಯಪಡಿಸಿ ಕೆಲಸ ಮಾಡಿಸ್ಬೇಕು. ಒಂದು ಹೆಣ್ಮಕ್ಳನ್ನು ಅದು ಮಾಡಿ ಯಾರನ್ನು ನೋಡಿದ್ರೆ, ನೀನು ಹೇಳಿದ್ರೆ ನಾಳೆ ಏನು ಇರೋದಿಲ್ಲ ನೋಡು, ಆ ಭಯದ ಪಾಪ ಸುಮ್ಮನೆ ಇರ್ತಾರೆ. ಆದ್ರೆ ಇವರು ಧೈರ್ಯ ಬಂದ್ಬಿಟ್ಟಿದೆ. ಯಾವ ಹೆಣ್ಮಕ್ಳನ್ನು ಎಷ್ಟು ಹೊತ್ತು ಬೇಕಾದ್ರೂ ತಗೊಂಡು ಹೋಗ್ಬೋದು. ಯಾವ ರಾಜ ರಸ್ತೆಯಿಂದಲೂ ಎಷ್ಟು 10 ಜನ 1000 ಮಂದಿ ಇದ್ರು ನಾವು ಎತ್ಕೊಂಡು ಹೋದ್ರು ಪ್ರಶ್ನೆ ಮಾಡುವವರು ಇಲ್ಲಿ ಇಲ್ಲ. ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಂತ ಹೇಳಿಕೆ ಕೊಟ್ಟಂತ ಒಂದು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಶವಗಳನ್ನ ಎತ್ತಿಟ್ಟಿರ್ತಕ್ಕಂಥ ಪ್ರಕರಣ ನಾನು ತೋರ್ಸ್ಕೊಡ್ತೀನಿ ಅಂತ ಏನೋ ಬಂದಿದ್ದು. ನಾನು ಹೇಳಿರುವಂತದ್ದು, ಚಿನ್ನಯ್ಯ ಶವವನ್ನು ಕೈಗಾಡಿಯಲ್ಲಿ ದೂರ್ಕೊಂಡು ಹೋಗೋದನ್ನು ನೋಡಿದ್ದು ಸತ್ಯವೇ. ಅವ ಯಾರಿಗೆ ಭಯಪಟ್ಟು ಹೇಳ್ತಿದ್ದು ನಮಗೆ ಗೊತ್ತಿಲ್ಲ. ಯಾರಿಗೆ ಭಯಪಟ್ಟಿದ್ದಾನೆ ಇಲ್ಲದೆ ಮೊದಲು ಹೇಳಿರೋ ಹೇಳಿಕೆ ಮತ್ತೆ ಹೇಳಿದ್ದು ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಏನೇ ಮಾಡಿ ನಮ್ಮ ಮೇಲೆ ಸತ್ತಿರೋ ಹುಡುಗಿ ಅವರಲ್ಲ, ಅದು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸತ್ಯ ಏನು ನನ್ಗೆ ಗೊತ್ತಿದೆ. ಇನ್ನೊಂದು 15 ದಿವಸದಲ್ಲಿ ಎಲ್ಲ ನಿಮ್ಮ ನಾಟಕವನ್ನು ಹೊರಗೆ ತೆಗಿತೀವಿ, ಇಲ್ಲಿಗೆ ಬಿಟ್ಟು ಬಿಡು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಇರತಕ್ಕಂಥ ಧರ್ಮಸ್ಥಳದಲ್ಲಿ ನಾವು ಇವತ್ತಿದ್ದೀವಿ. ಪಾಂಗಳ ಗ್ರಾಮದಲ್ಲಿ, ಏನು ಸೌಜನ್ಯ ಹುಟ್ಟಿದ ಊರಿನಲ್ಲಿ ನಾವು ಇದ್ದೀವಿ. ಹಾಗೆ ನಮ್ಮ ಜೊತೆ ಇವತ್ತು ಧರ್ಮಸ್ಥಳ ಪ್ರಕರಣ ಹಿಂದೆ ಏನು ನಡೀತು, ಯಾಕೆಂದ್ರೆ ಸಾಕಷ್ಟು ಇದು ಪ್ರಕರಣ ಗೊಂದಲ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಾಸ್ಕ್ ಮ್ಯಾನ್ ಏನು ಚಿನ್ನಯ್ಯ ಹೇಳಿದಂತ ಒಂದಷ್ಟು 100 ಶವಗಳನ್ನ ಒತ್ತಿಟ್ಟಿರ್ತಕ್ಕಂಥ ಸ್ಥಳಗಳನ್ನ ಏನು ಎತ್ತುವಂತ ಕಾರ್ಯ SIT ಆಲ್ರೆಡಿ ಮಾಡಿತ್ತು, ತನಿಖೆ ನಡೀತಾ ಇದೆ ಅಂತ. ಆದ್ರೆ ಕೆಲವು ಮಾಧ್ಯಮಗಳ ವರದಿನೇ ಬೇರೆ ತರ ಆಗಿತ್ತು. ಸೊ ಅದರ ವಿಚಾರವಾಗಿ ಒಂದಷ್ಟು ಮಾತಾಡೋದಕ್ಕೆ ನಾವು ಸೌಜನ್ಯ ಸೋದರ ಮಾವ ಆಗಿರ್ತಕ್ಕಂಥ ಪುರಂದರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದಾರೆ ಸರ್? ಪರವಾಗಿಲ್ಲ, ಇವಾಗ ದೇವರ ದಯದಲ್ಲಿ ಹೇಗೆ ಇದೀವಿ ಸರ್. ಅದಷ್ಟು ಯಾಕಂತಂದ್ರೆ ನಿಮ್ಗೆ ನಿಮ್ಮನ್ನ ದಾಳಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಗೆ ಎದುರಿಸ್ತಕ್ಕಂಥದ್ದು ಈ ತರ ಎಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ನಿಮ್ಮ ಅಣ್ಣನವ್ರ ಮೇಲೆ ಎದುರಿಸ್ತಕ್ಕಂಥದ್ದು ಇದೆಲ್ಲ ಹೇಗೆ ಇವತ್ತಿಗೂ ನೀವು ಅದನ್ನ ಭಯ ಇಲ್ವಾ ಸರ್? ಭಯ ಪಡ್ಕೊಂಡ್ರೆ ಇನ್ನಷ್ಟು ಹೆಣ್ಮಕ್ಳು ಸತ್ತೋಗ್ತಾರೆ ಇಲ್ಲಿ. ಇಷ್ಟವರೆಗೆ ಭಯಪಟ್ಟ ಕಾರಣನೇ ಇಷ್ಟು ಹೆಣ್ಮಕ್ಳು ಸತ್ತಿರುವಂತದ್ದು ಇಲ್ಲಿ. ಇವಾಗ ಏನೋ ಒಂದು ನಮ್ಮ ತಾಯಿ ಚಾಮುಂಡೇಶ್ವರಿ ದಯದಿಂದ ಅದೊಂದು ಅವರ ಶಕ್ತಿಯಿಂದ ಏನೋ ಒಂದು ಧೈರ್ಯ ಬಂದಿದೆ ನಮಗೆ. ಅದರಿಂದಾಗಿ ನೋಡಿ 13 ವರ್ಷದಿಂದ ಈ ಹೆಣ್ಮಕ್ಳು ಸಾಯಿಸೋದು ನಮಗೆ ಗೊತ್ತಿರುವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಇಲ್ಲಿ. ನಾವು ಹೇಳೋದು ಪ್ರತಿ ಜನರು ಕೂಡ ಇಂಥ ಒಂದು ವಾತಾವರಣ ಇರ್ಬೇಕಾದ್ರೆ ಅದು ಎದುರಿಸ್ಬೇಕು. ಇಲ್ಲಾಂದ್ರೆ ಇನ್ನಷ್ಟು ಪಾಪದ ಮಕ್ಕಳು ಹೋಗ್ತಾರೆ, ಹೆಣ್ಮಕ್ಳು ಹೋಗೋದು ಪಕ್ಕ. ಯಾಕಂದ್ರೆ ಸರ್ಕಾರದವರಾಗ್ಲಿ, ರಾಜಕಾರಣಿಯವರು ಯಾರೇ ಇರಲಿ, ಅಲ್ಲ ಹಿಂದುತ್ವ ಸಂಘಟನೆಗಳಿರ್ಲಿ, ಹೆಣ್ಮಕ್ಳಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡ್ಲಿಕ್ಕೆ ಇವರು ಬರೋದಿಲ್ಲ. ಇವರು ಮಾತ್ರ ಒಂದು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ. ಹೆಣ್ಮಕ್ಳಿಗೆ ಸಬಲರಾಗಬೇಕು, ಅವ್ರು 12 ಗಂಟೆ ನಡ್ಕೊಂಡು ಹೋಗ್ಬೇಕು ರಾತ್ರಿ ಅಂತ. ರಾತ್ರಿ ಬಿಡಿ, ನಮ್ ಸೌಜನ್ಯನ ಸಂಜೆ ಹೊತ್ತು 4 ಗಂಟೆಗೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರೆ ಅತ್ಯಾಚಾರ ಆಗಿಲ್ಲ, ಪವಿತ್ರ ಸಾವು ಅಂತ ಹೇಳ್ತಿದ್ದಾರೆ ಅವರು. ಅದೇ ಈಗ ಹಿಂದೂ ಸಂಘಟನೆ ನಮ್ಮ ಮನೆಯಲ್ಲಿ ಮೊನ್ನೆ ಈಗ ರೀಸೆಂಟ್ ಆಗಿ ಕಾರ್ಯಕ್ರಮ ಆಯ್ತು ಸರ್. 19ನೇ ತಾರೀಕಿಂದ 25ರ ತನಕ ಮನೆಯಲ್ಲಿ ಕಾರ್ಯಕ್ರಮ, ಚಾಮುಂಡೇಶ್ವರಿ ತಾಯಿಯ ಕಾರ್ಯಕ್ರಮ ಇತ್ತು. ಇಲ್ಲಿ ಧರ್ಮಸ್ಥಳ ಕೆಲಸಕ್ಕೆ ಹೋಗುವವರು ಯಾರೂ ಬರಬಾರ್ದು ಅನ್ನೋದು ಅಲ್ಲಿ ಎದುರಿಸ್ಬಿಟ್ಟಿದ್ದಾರೆ ಕೆಲಸದವರನ್ನು.
ಪಾಪ ಅಲ್ಲಿ ಎದುರು ಬಿದ್ದು ನಮಗೆ ಹೊಟ್ಟೆ ಪಾಡು. ನಾವು ಏನು ಮೊನ್ನೆ ಒಬ್ರು ಹೇಳಿದ್ರು, ನಮ್ಮ ಮನೆಯಲ್ಲಿ ನಮ್ಮ ಸೊಸೆಯಂದಿರೆಲ್ಲ ಕೆಲಸಕ್ಕೆ ಹೋಗ್ತಿದ್ದರಲ್ಲಿ, ನಾವು ಇಲ್ಲಿ ಬಂದ್ರೆ ಅವ್ರಿಗೆ ಕೆಲಸ ಇಲ್ಲ, ಅವರಿಗೆ ಅವರು ಸೊಸೆಯಂದಿರೆಲ್ಲ ನಮ್ಮ ಹತ್ರ ಹೇಳ್ತಿದ್ದಾರೆ, ನೀವು ಅಲ್ಲಿಗೆ ಫಂಕ್ಷನ್ ಹೋಗ್ತೀರಾ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಕೆಲಸ ಇಲ್ಲ, ನಾವು ಒಟ್ಟಿಗೆ ಏನ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ನಾವು ಬರೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಮೊನ್ನೆ ಒಂದು ಇಲ್ಲೇ ನಮ್ಮ ಹತ್ರದವರು ಬಂದು ಹೇಳಿದ್ರು. ಅದು ಯಾವ ರೀತಿ ನಡೀತಿದೆ ನೋಡಿ, 14 ವರ್ಷ ಆಗ್ತಾ ಬಂತುಂಟು ಇವಾಗ ಕೂಡ. ಆದ್ರೆ ಇವಾಗ ಕೂಡ ಅದೇ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು. ಎಲ್ಲಿ ಹೋಗಿದ್ದಾರೆ ಸಂಘಟನೆಯವರು? ಹಿಂದೂ ಸಂಘಟನೆಯಲ್ಲಿ ಇರಲಿ ಅಲ್ಲ, ರಾಜಕೀಯದವರು ಇಷ್ಟೆಲ್ಲ ಮಾತಾಡ್ತಾರೆ ಅಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟು. ಧರ್ಮಸ್ಥಳ ವಿಚಾರಕ್ಕೆ ಬರ್ಲಿ, ಇಲ್ಲಿ ಬರ್ಲಿ, ಮಾತಾಡ್ಲಿ, ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಲ್ಲ ನಾವು, ಹೌದಾ ಇಲ್ಲ ಅಂತ ಹೇಳಿ. ಭಯದ ವಾತಾವರಣ ಯಾರು ಸೃಷ್ಟಿ ಮಾಡೋದು ಅಂತ ಹೇಳಿ. ಈಗ ಇಲ್ಲಿ ನಮ್ಗೆ ಇಲ್ಲಿ ಸಾರ್ವಜನಿಕರು ನಮ್ಮ ಪಾಂಗಲ ಆಸುಪಾಸಿನ ಧರ್ಮಸ್ಥಳ ಗ್ರಾಮಸ್ಥರಿಗೆ ಕೆಲಸಕ್ಕೆ ಹೋಗೋದು 95% ಧರ್ಮಸ್ಥಳ ಕೆಲಸಕ್ಕೆ ಹೋಗೋರು ಇಲ್ಲಿ. ಅವರನ್ನು ಭಯಪಡಿಸೋರು ಯಾರಾಗದೆ? ಅಂದ್ರೆ ಈಗ ಏನು ಕಳೆದ 14 ವರ್ಷಗಳಿಂದ ಏನು ಕೃತ್ಯ ನಡೀತು, ಅಂದಿನಿಂದ ಇಂದಿನವರೆಗೂ ಅವ್ರು ಭಯದಿಂದಲೇ ಬದುಕ್ತಿದಾರೆ ಅಂತ. ಯಾಕೆಂತಂದ್ರೆ ಸರ್, ಆ ಒಂದಷ್ಟು ಜನಗಳು ನಿಮ್ ಜೊತೆ ಮಾತಾಡಬಾರ್ದು, ಅಥವಾ ನೀವು ಇರೋ ಸ್ಥಳಕ್ಕೆ ಬರಬಾರ್ದು, ಅಥವಾ ನೀವು ಹೇಳಿದ್ರೆ ಒಂದು ಯಾವ್ದೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅಲ್ಲಿಗೆ ಬರಬಾರ್ದು ಅನ್ನೋ ಒಂದು ಇದ್ರ ಭಯ ಇದ್ರೇನೆ ಈ ತರ ಮಾಡೋದು. ಇದು ಇವಾಗಿಂದಲ್ಲ, ಶತಮಾನದಿಂದ ನಡ್ಕೊಂಡ್ ಬಂದಿರುವಂತ ಪದ್ಧತಿ. ಈಗ ಇವರಿಗೆ ಹೊಸದಾಗಿ ಎಲ್ಲ ಇವರಿಗೆ ಈಗ ಅದನ್ನು ಅವಾಗಿಂದ ನಡ್ಕೊಂಡ್ ಬಂದನ್ನು ಇವಾಗ ಕೂಡ ಅದೇ ರೀತಿಯನ್ನೇ ನಡ್ಸ್ಕೊಂಡು ಹೋಗುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಡೈವರ್ಟ್ ಆಗ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರಿಗೆ ಯಾರಿಗೆ ಈಗ ಯಾರು ಅತ್ಯಾಚಾರಿಗಳಿದಾರ, ಅವ್ರ ಪರವಾಗಿ ಇರುವವರು ಇದಾರ, ಅವರಿಗೆಲ್ಲ ಅಂದ್ರೆ ನಡ್ಕೊಂಡ್ ಬಂದ ರೀತಿ ಇದೇ ರೀತಿ ಸರ್. ಇನ್ನೊಬ್ಬರನ್ನು ಭಯಪಡಿಸುವಂಥದ್ದು, ಭಯಪಡಿಸಿ ಕೆಲಸ ಮಾಡಿಸ್ಬೇಕು. ಒಂದು ಹೆಣ್ಮಕ್ಳನ್ನು ಅದು ಮಾಡಿ ಯಾರನ್ನು ನೋಡಿದ್ರೆ, ನೀನು ಹೇಳಿದ್ರೆ ನಾಳೆ ನೀನು ಇರೋದಿಲ್ಲ ನೋಡು ಅಂತ, ಆ ಭಯದ ಪಾಪ ಸುಮ್ಮನೆ ಇರ್ತಾರೆ. ಆಗ ಇವ್ರಿಗೆ ಧೈರ್ಯ ಬಂದ್ಬಿಟ್ಟಿದೆ. ಯಾವ ಹೆಣ್ಮಕ್ಳನ್ನು ಎಷ್ಟು ಹೊತ್ತು ಬೇಕಾದ್ರೂ ತಗೊಂಡು ಹೋಗ್ಬೋದು, ಯಾವ ರಾಜ ರಸ್ತೆಯಿಂದಲೂ ಎಷ್ಟು 10 ಜನ 1000 ಮಂದಿ ಇದ್ರು ನಾವು ಎತ್ಕೊಂಡು ಹೋದ್ರು ಪ್ರಶ್ನೆ ಮಾಡುವವರು ಇಲ್ಲಿ ಇಲ್ಲ. ಅಂದ್ರೆ ಇಡೀ ಸರ್ಕಾರ ನಮ್ಮಿಂದ ಇದೆ ಅನ್ನುವಂತ ಒಂದು ನಂಬಿಕೆ ಇದೆ ಅವರಿಗೆ. ಮತ್ತೆ ಸರ್, ಈಗ ಕೆಲವು ದಿನಗಳ ಹಿಂದೆ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಂತ ಹೇಳಿಕೆ ಕೊಟ್ಟಂತ ಒಂದು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಶವಗಳನ್ನ ಊತಿಟ್ಟಿರ್ತಕ್ಕಂಥ ಪ್ರಕರಣ ನಾನು ತೋರ್ಸ್ಕೊಡ್ತೀನಿ ಅಂತ ಏನೋ ಬಂದಿದ್ದು. ಆದ್ರೆ ಆ ಕೇಸ್ ಅಥವಾ ಅವ್ರ ಹೇಳಿಕೆ ಉಲ್ಟಾ ಹೊಡಿತು ಸರ್. ಆ ಕ್ಷಣ ನೀವು ಅನ್ಕೊಂಡಿದ್ದು ಬೇರೆ, ಅಲ್ಲಿ ನಡೆದಿದ್ದೇ ಬೇರೆ. ಏನ್ ಅನಿಸ್ತಿದ್ದು? ನನಗೆ ಹೇಳಿರುವಂತದ್ದು, ಚಿನ್ನಯ್ಯ ಶವವನ್ನು ಕೈಗಾಡಿಯಲ್ಲಿ ದೂಡ್ಕೊಂಡು ಹೋಗೋದನ್ನು ನೋಡಿದ್ದು ಸತ್ಯವೇ. ಏನು 1-2 ಸತ್ಯ ಅಲ್ಲ. ನಾನು 2003ರಿಂದ SSLC ಆದ್ಮೇಲೆ 2017 ತನಕ ನಾವು ಅಂಗಡಿಯಲ್ಲಿದ್ದೆ. ಆ ಸಮಯದಲ್ಲಿ ಸುಮಾರು 13ರಿಂದ 14 ವರ್ಷ ನಾನು ಅವಾಗ ಹೆಣವನ್ನು ಕೈಗಾಡಿಯಲ್ಲಿ ತಗೊಂಡು ಹೋಗೋದು, ಮತ್ತೆ ಅಂಬಾಸಿಡರ್ ಗಾಡಿಗೆ ಹಾಕೋದು, ಮತ್ತೆ ನಮ್ಮ ಸೈಡಲ್ಲಿ ಊತಾಕೋದು, ನಮ್ಮ ಅಂಗಡಿ ಎದುರುಗಡೆ ಊತಾಕೋದು, ಎಷ್ಟೋ ನೋಡಿರೋ ಸತ್ಯ ಅದು. ನನಗೆ ಸುಳ್ಳು ಹೇಳ್ತಿಲ್ಲ. ಅವ ಯಾರಿಗೆ ಭಯಪಟ್ಟು ಹೇಳ್ತಿದ್ದೆ ನಮಗೆ ಗೊತ್ತಿಲ್ಲ. ಯಾರಿಗೋ ಭಯಪಟ್ಟಿದ್ದಾನೆ ಅವ. ಇಲ್ಲದೆ ಮೊದಲು ಹೇಳಿರೋ ಹೇಳಿಕೆಗೂ ಮತ್ತೆ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮನ್ನು ಅದೇ ಭಯಪಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಬಟ್ ನಾವು ಅದಕ್ಕೆ ಭಯಪಟ್ಟಿಲ್ಲ. ಅಂದ್ರೆ ನಾವು ನೋಡಿದೀವಿ, ಊತಾಗಿರೋದು ನೋಡಿದೀವಿ, ನಾವು ಸಾಕ್ಷಿ ಇದೀವಿ, ನಾವು ತೋರಿಸುವ ಅಂತ ಹೇಳಿದಕ್ಕೆ ಅಲ್ಲಿರುವ SIT ಯಲ್ಲಿರುವ DSP ಮಂಜುನಾಥ್ ಅವರು ನಮ್ಮನ್ನು ಎದುರಿಸಿದ್ದಾರೆ. ನಾನು ಮತ್ತು ತುಕಾರಾಮ್ ಗೌಡ ಇಬ್ರು ಹೋಗಿದ್ವಿ. ನನ್ನ ಹತ್ರ ಮಾತಾಡ್ಲಿಲ್ಲ. ಅಂದ್ರೆ ನಾವು ಸೌಜನ್ಯ ಮಾವ, ಅವ್ರು ಏನಿರೋ ನಾವು ಕೇಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ಏನು ಭಯಪಡಿಸಿದ್ರು. ನಾವು 13 ವರ್ಷದಿಂದ ಅದೇ ವರ್ಗದಲ್ಲಿ ಇದ್ದವರು. ಯಾರು ಏನೇ ಮಾಡಿದ್ರು ನಮ್ಮ ಮನೆಯಲ್ಲೇ ಸತ್ತಿರೋ ಹುಡುಗಿ ಹೌದಲ್ವ, ಅದು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅದು ತುಕಾರಾಮ್ ಅವರು ನನ್ನ ಎದುರುಗಡೆ ಒಂದು ಎದುರಿಸೋದವರು. ನೋಡು ತುಕಾರಾಮ್, ನಿನಗೆ ನಾನು DSP ಆಗಿ ಮಾತಾಡ್ತಿಲ್ಲ, ಒಬ್ಬ ಫ್ರೆಂಡ್ ಆಗಿ ಹೇಳ್ತಿದ್ದೆ, ನೋಡು ನೀನು ಇಲ್ಲಿಗೆ ಬಿಟ್ಟರೆ ಒಳ್ಳೇದು, ಸುಮ್ಮನೆ ಇದು ಅದನ್ನು ಹೇಳ್ಕೋಬೇಡ, ಸತ್ಯ ಏನು ನನ್ಗೆ ಗೊತ್ತಿದೆ, ಇನ್ನೊಂದು 15 ದಿವಸದಲ್ಲಿ ಎಲ್ಲ ನಿಮ್ಮ ನಾಟಕವನ್ನು ನಾನು ಹೊರಗೆ ತೆಗಿತೀವಿ, ಇಲ್ಲಿಗೆ ಬಿಟ್ಟುಬಿಡು, ಇಲ್ಲದ ಮನೆ ಮಾಟ ಕಲ್ಕೊಡ್ತೀಯ ನೋಡು, ನೀನು ಜಾಗೃತ ಮಾಡ್ಕ, ನಿನಗೆ ಬೇಡ ಇದು ಬಿಟ್ಟುಬಿಡು ಅಂತೇಳಿ ಎದುರಿಸಿದ್ದಾರೆ. ನನ್ನನ್ನು ನೋಡಿ ನನ್ನ ಎದುರಿಸೋ ಪ್ರಯತ್ನ ಮಾಡಿದ್ರು. ಬಟ್ ನಾನು ಅದಕ್ಕೆ ಏನು ಉತ್ತರ, ಆಯ್ತು ಸರ್ ಅಷ್ಟೇ ಹೇಳಿದೆ. ನಮ್ಗೆ ಗೊತ್ತಿದೆ ಸತ್ಯ ಅಂತ ನಮ್ಗೆ ಗೊತ್ತಿದೆ. ಇವ್ರಿಗೆ ಮೊನ್ನೆ ಬಂದು ನಮ್ಮನ್ನು ಎದುರಿಸಿದ್ರು, ಎಷ್ಟು ಹೇಳುವುದು ಸತ್ಯ, ಅವರು ಸತ್ಯನೇ, ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಚಿನ್ನ ಕರೆಕ್ಟ್ ಆಗಿರ್ತಿದ್ರೆ ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವು ಮಾಡಿರೋದು ಸತ್ಯವೇ. ಅವು ಎಷ್ಟೋ ತಗೊಂಡಾಗ ನಾನು ಕೂಡ ನೋಡಿದ್ದೇನೆ ಸರ್. ನೇತ್ರಾವತಿ ನದಿನ ತಗೊಂಡು ಹೋಗುವಂಥದ್ದು, ಆಗ ಗುಡ್ಡ ಅಂಗಡಿ ಎದುರುಗಡೆ ಬಂಗ್ಲೆಗುಡ್ಡ ಇದೆಯಲ್ಲ ಸರ್, ಅದರ ಎದುರುಗಡೆ ನಮ್ಮ ಅಂಗಡಿ ಇದ್ದದ್ದು ಸರ್. ಆ ಬಂಗ್ಲೆಗುಡ್ಡದ ಆಸುಪಾಸಿಗೆ ನಾವು ಆ ಕಡೆ ರಿಸರ್ಚ್ ಮಾಡೋದ್ರೆ ಹೋಗ್ತಿದ್ವು ಆ ಬದಿಗೆ. ನಾವು ಎಷ್ಟೋ ಸತಿ ಚಿನ್ನದಲ್ಲಿ ಊತ ಹಾಕೋದನ್ನು ನಾವು ಸಹ ನೋಡಿದ್ದೇವೆ. ನಾವು ಸುಳ್ಳು ಹೇಳ್ತಿಲ್ಲ, ಅದು ಸತ್ಯವನ್ನು ಹೇಳ್ತಿರುವಂತದ್ದು ನಾನು. ಅಂದ್ರೆ ಇವಾಗ ಇನ್ ಕೇಸ್ ಏನಾದ್ರು ತನಿಖೆ ಆರಂಭ ಇನ್ನೊಂದಷ್ಟು ಚುರುಕುಗೊಂಡಿದೆ ಅದ್ರಲ್ಲಿ SIT ತನಿಖೆ, ನಿಮ್ಮನ್ನ ಇನ್ ಕೇಸ್ ಏನಾದ್ರು ಆ ಜಾಗ ಮಾಜೂರು ಪಡಿಸೋದಕ್ಕೆ ಏನಾದ್ರು ನಿಮ್ಮನ್ನ ಕರೆದುಕೊಂಡು ನೀವು ತೋರಿಸ್ತೀರಿ ಜಾಗನ? ಖಂಡಿತವಾಗ್ಲು ಸರ್. ನಮಗೆ ಯಾವ ಜಾಗದಲ್ಲಿ ಮಾಡ್ತಿದ್ದ ಖಂಡಿತವಾಗಿ ಆ ಜಾಗವನ್ನು ತೋರಿಸ್ತೀವಿ ನಾವು ಅದನ್ನು SITಗೆ ಅಧಿಕೃತವಾಗಿ ನಾವು ಹಿಂಬರಹದಲ್ಲಿ ಕೊಟ್ಟಿದ್ದೀವಿ, ಕೈ ಬರಹದಲ್ಲಿ ಕೊಟ್ಟಿದ್ದೀವಿ ಸರ್. ನಮ್ಗೊಂದು ಅವಕಾಶ ಕೊಡಿ, ನಾವು ತೋರಿಸ್ತೀವಿ. ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೈಕೋರ್ಟ್ಗೆ ಹೋಗಿದ್ದೀವಿ ನಾವು. ಹೈಕೋರ್ಟಿಂದ ಪರ್ಮಿಷನ್ ಕೊಡಿಸಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ನಾವು ಅದಕ್ಕೆ ಬೇಕಾದ ಸಾಕ್ಷಿ ಪುರಾವೆಯನ್ನು ಕೊಟ್ಟಾಗ ಅಲ್ಲಿರುವ ಜಡ್ಜಿ ಎದುರು ಬಿಟ್ಟಿದ್ದಾರೆ.
ಇವ್ರು ಪಕ್ಕ ಕೊಡ್ತಾರೆ, ಅವ್ರಿಗೇನೋ ಒಂದು ರೀತಿ ಒತ್ತಡವನ್ನು ಹಾಕಿದ್ದಾರೆ. ಅಲ್ಲಿ ಜಸ್ಟಿಸ್ ನಾಗಭೂಷಣ್ ಅವರು ಇದ್ದದ್ದು, ನಾವು ಸಾಕ್ಷಿ ಕೊಡಿ, ಸಾಕ್ಷಿ ಇಲ್ಲದ್ರೆ ಇನ್ನೂ ಅವರ SIT ಅವರ ಲಾಯರ್ ಜಗದೀಶ್ ಅಂತ ಏನೇ ಹೆಸರು ಅವ್ರದ್ದು, ಅವ್ರು ಹೇಳಿದ್ದಾರೆ ಈಗ ಅವರಿಗೆ ನೀವು ಅವಕಾಶ ಕೊಟ್ರೆ ಇನ್ನಷ್ಟು ಜನ ನಾವು ನೋಡಿವಿ ಅಂತ ಬರ್ತಾರೆ. ಈಗ ಸತ್ಯವನ್ನು ತೋರಿಸೋದಕ್ಕೆ ಏನಾಗ್ಬೇಕು ಸರ್? ಎಷ್ಟೋ ಜನ ಬರಲಿ, 1000 ಜನ ಬರಲಿ, ಎಷ್ಟೋ 1000 ಜನ ಸತ್ತಿಲ್ಲ ಇಲ್ಲಿ, ಸತ್ತಿರೋದು ಸುಳ್ಳಾಗಾದ್ರೆ ಈಗ ಎಷ್ಟು ಈಗ ನಮಗೆ ಫಸ್ಟ್ ದಿವಸ ನಾನು ಹೋದಾಗ ನನಗೆ ಇವರು ಮೋಹಂತಿ ಸರ್ ಸಿಕ್ಕಿದ್ರು. ನಾನು ಅವತ್ತು ಫಸ್ಟಿಗೆ ಸೈಮನ್ SP ಅವ್ರು ಸಿಕ್ಕಿದ್ರು. ನಾನು ಹೇಳಿ ನನ್ಗೆ ಮೋಹಂತಿ ಸರ್ ಹತ್ರ ಮಾತಾಡ್ಬೇಕು. ಅವಾಗ ಮೋಹಂತಿ ಸರ್ ನಮ್ಮ ಹತ್ರ ಹೇಳಿದ್ರು, ನೋಡಿ ನಿಮಗೆ ಗೊತ್ತಿದ್ದು ನೀವು ಹೇಳದಿದ್ರೆ ಅದು ಕೂಡ ಕಾನೂನು ರೀತಿಯಲ್ಲಿ ತಪ್ಪೇ, ಅದರಲ್ಲಿ ನಿಮಗೂ ಪಾಲಿದೆ, ನಿಮಗೂ ಶಿಕ್ಷೆ ಆಗುತ್ತೆ ಅಂತ. ಗೊತ್ತಿದ್ದದನ್ನು ಮಾತ್ರ ಹೇಳಿ, ಸುಳ್ಳು ಹೇಳ್ಬೇಡಿ, ಗೊತ್ತಿದ್ದದನ್ನು ಮುಚ್ಚಿಡಬೇಡಿ ಅಂತ. ಅವ್ರ ಮಾತಲ್ಲಿ ಆ ಮಾತು ಬರ್ತದೆ ಅಂತ ಹೇಳಿ ಅವ್ರ ಬಾಯಲ್ಲಿ. ಹಾಗಾದ್ರೆ ನಾವು ಗೊತ್ತಿರೋದನ್ನು ಹೇಳಕ್ಕೆ ಇವ್ರು ಯಾಕೆ ಅಡ್ಡ ಕಾಲ ಹಾಕ್ತಾರೆ? ನೀವು ಹೇಳ್ಬೇಡಿ, ಭಯ ಪಡಿಸೋದು ಯಾಕೆ? ಕಾನೂನು ಪಾಠ ಮಾಡೋರು ಅವ್ರಿ, ಮತ್ತೆ ಅದೇ ಕಾನೂನು ನಾವು ಹೇಳಕ್ ಹೋದ್ರೆ ನಮ್ಮನ್ನು ಎದುರಿಸುವವರು ಅವ್ರ ಅಂದ್ಮೇಲೆ ನಾವು ಯಾರ ಹತ್ರ ಹೇಳ್ಬೇಕಾದ್ರೆ ಕೋರ್ಟಿಂದ ಕೂಡ ನೋಡಿ ಅವರು ಹೈಕೋರ್ಟ್ ಇಂದ ಯಾವುದೇ ರೆಸ್ಪಾನ್ಸ್ ಮತ್ತೆ ಮಾಡ್ಲಿಲ್ಲ. ನಾವು ಅದಕ್ಕೆ ಸಾಕ್ಷಿ ಕೊಟ್ವಿ, ನಾವು ನೋಡಿರೋ ಜಾಗದ ಫೋಟೋ ಕೂಡ ತೆಗ್ದಿದ್ವಿ. ಯಾವ ಜಾಗದಲ್ಲಿ ಅವ್ರು ಹೂತಾಕಿದಾರೆ ಅದ್ರ ಫೋಟೋ ಎಲ್ಲ ತೆಗ್ದಿವಿ. ಒಂದು 10 ಜಾಗದ ಫೋಟೋ ಕೊಟ್ಟಿದ್ದೇವೆ ಸರ್ ನಾವು. ಈಗ ನೀವ್ ಹೇಳ್ತಕ್ಕಂಥದ್ದು ಏನಂತಂದ್ರೆ SIT ಅಧಿಕಾರಿಗಳ ಮೇಲೆ ರಾಜಕೀಯದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ತೀರಿ? ಪಕ್ಕ ಸರ್, ಫಸ್ಟ್ ಬರ್ಬೇಕಾದ್ರೆ ನಮ್ಮ ಒತ್ತಡ ಏರಿಯೇ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ. ಏನು ಇದರಲ್ಲಿ ನಾವು ಹೇಳಿ ಒಂದು ಏನ್ ಸತ್ಯ ಇದೆ ಅದನ್ನು ತನಿಖೆ ಮಾಡಕ್ಕೆ ಬಂದವರೇ ಅಲ್ಲ ಅವರು SIT ಅವರು. ಯಾಕಂದ್ರೆ ಮೊದಲ ದಿವಸ ಹೋದಲ್ಲಿ ನನಗೆ ಅದರ ಅನುಭವ ಆಗಿದೆ. ನನಗೆ ಅಲ್ಲಿ ನಾನು ಫಸ್ಟ್ ದಿವಸ ಹೋದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಅಂತ, ಅವತ್ತು ನನಗೆ ಅನುಭವ ಅದು ಸರ್. ಕಂಪ್ಲೇಂಟ್ ಕೊಟ್ಟಾಗ SIT ಕೊಟ್ಟಾಗ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕೊಡಿ ಅನ್ನೋರು, ಧರ್ಮಸ್ಥಳ ಸ್ಟೇಷನ್ ಕೊಟ್ಟಾಗ SIT ಕೊಡಿ ಅನ್ನೋರು. ಒಂದು ಪಾಪದವರಾದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡೋದು? ಇವರು 2-3 ಸಲ ನೆಲೆಸಿದ್ರೆ ಮತ್ತೆ ಕಂಪ್ಲೇಂಟ್ ಕೊಡೋ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ, ಇದು ಆಗೋದಿಲ್ಲ ಯಾರು. ಅದಕ್ಕೆ ನಾನು ಹೇಳಿದೆ, ಒಂದು ನೀವು ಹಿಂದಾರ ಕೊಟ್ಬಿಡಿ, ನಿಮಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಲ್ಲಿ ಕೊಡ್ಬೇಕಾದ್ರೆ ನೀವು ಲೆಟರ್ ಕೊಡಿ ಅಂತ ಮೋಹಂತಿ ಸರ್ ಹತ್ರ ಹೇಳಿದೆ. ನೀವು ಲೆಟರ್ ಕೊಡಿ, ಹಾಗಾದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ಲೆಟರ್ ತಗೊಂಡು ಕಂಪ್ಲೇಂಟ್ ಕೊಟ್ಟಾಗ ಆದ್ರೂ ಆ ಮಾತನ್ನು ಹೇಳಿದ್ರು ಇಲ್ಲಿ ಧರ್ಮಸ್ಥಳದಲ್ಲಿ. ಅವಾಗ ಸರ್ಕಲ್ ಆಗಿದ್ದವರು ನಾಗೇಂದ್ರ ಕದ್ರಿ ಅಂತ ಹೇಳಿ ಅವ್ರು ಹೇಳಿದ್ರು, ಅದು ಇಲ್ಲಿ ಆಗೋದಿಲ್ಲ, ನೀವು SIT ಕೊಡಿ ಸರ್. ಅಲ್ಲಿ ಹೇಳಿದೀವಿ, ಮೋಹಂತಿ ಸರ್ ನೀವು ಲೆಟರ್ ಕೊಟ್ಟಿದ್ದಾರೆ ನೋಡಿ, ನೀವು ಕಂಪ್ಲೇಂಟ್ ತಗೋಬೇಕಂತ ಹೇಳಿ. ಅದು ತೋರಿಸಿದ್ಮೇಲೆ ನಮಗೊಂದು ಹಿಂಬರ ಕೊಟ್ಟರು ಅವರು ಅಷ್ಟೇ. ಆಮೇಲೆ ಅದು ಯಾವ್ದು ನಡೀಲಿಲ್ಲ ಅಲ್ಲಿ. ಇವ್ರು ಮಾಡಲ್ಲ ಅಂತ ಹೇಳೋದಕ್ಕೆ ಮತ್ತೆ ನಾವು ಹೈಕೋರ್ಟ್ಗೆ ಹೋಗಿರೋದು. ಈಗ ಏನಂತಂದ್ರೆ ಈಗ ಆಲ್ರೆಡಿ SIT ಏನು ತನಿಖೆ ಆಗಿತ್ತು, ಇಲ್ಲೊಂದಷ್ಟು ಅವಶೇಷಗಳನ್ನ ದೊರಕಿತ್ತು. ಆ ಅವಶೇಷಗಳನ್ನ ಏನು FSL ತಂಡ ಈಗ ಆಲ್ರೆಡಿ ತನಿಖೆ ನಡೆಸ್ತಾ ಇದೆ ಅಂತ ಒಂದ್ ಕಡೆ ಸಿಗ್ತಾ ಇದೆ ಮಾಹಿತಿ. ಆದ್ರೆ ಕೆಲವು ಮಾಧ್ಯಮಗಳಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಮುಗೀತು, SIT ತನಿಖೆನೂ ಮುಗೀತು, ಎಲ್ಲ ಮುಗೀತು, ಇದು ತಲೆ ಬೋಡೆ ಕೇಸ್ ಮುಗ್ದೋಯ್ತಿದ್ದು. ಅಂದ್ರೆ ನೆಕ್ಸ್ಟ್ ಇನ್ ಯಾವುದೇ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಅಥವಾ ಇವ್ರದ್ದು ಮಹೇಶ್ ತಿಮ್ಮಾರೆಡ್ಡಿ ಬಂಧನ ಸಾಧ್ಯತೆ ಅಂತ ಈ ಸಲ ಒಂದಷ್ಟು ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತಿರೋದು? ನಮಗೆ ಸುಮಾರು 15 ವರ್ಷದ ಹಿಂದೆ ಮಾಧ್ಯಮ ಅಂತ ಹೇಳಿದ್ರೆ ನಾವು ಸತ್ಯ ಅಂತ ನಂಬಿದ್ವಿ. ಒಂದು ಮಾಧ್ಯಮ ಅಂತ ಹೇಳಿದ್ರೆ ಎಲ್ಲ ವಿಚಾರ, ಅಲ್ಲಿ ಬರುವಂತ ವಿಚಾರ ಎಲ್ಲ ಸತ್ಯವೇ. ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದೆ ಅಂತ ಮಾಧ್ಯಮ ಎಲ್ಲ ಸತ್ಯ ಇರ್ಬೋದು, ಅವ ಕೊಲೆ ಮಾಡಿದೆ ಅಂತ ಅವನಿಗೆ ಗೊತ್ತಿರ್ಬೋದು. ಅದು ಈಗ ಏನಾಗಿದೆ ಅಂತ, ಇದೇ ಸೌಜನ್ಯ ಅಂತವರನ್ನು ಅವ್ರು ಏನೇನು ದುಡ್ಡಿಗಾಗಿ ಮಾಡ್ತಿದ್ದಾರೆ ಇದೇ ಮಾಧ್ಯಮದವರು, ಅವ್ರದ್ದೆಲ್ಲ ಬಂದು ಹೊರಗೆ ತಂದು ಹಾಕಿದ್ದಾರೆ. ಈಗ ಇದೆಲ್ಲರೂ ಗೊತ್ತಾಗ್ಬಿಟ್ಟಿದೆ. ಮಾಧ್ಯಮ ಟಿವಿ ನೋಡೋದನ್ನ 6 ತಿಂಗಳಿಂದ ಬಿಟ್ಟಿದೆ. ನಾವು ಟಿವಿ ರೀಚಾರ್ಜ್ ಮಾಡಿದ್ವಿ, ಟಿವಿ ನೋಡಲ್ಲ, ನ್ಯೂಸ್ ಪೇಪರ್ ತರಿಸೋದಿಲ್ಲ ನಾವು. ನಮ್ಮದು 2 ಕನೆಕ್ಷನ್ ಇತ್ತು ಟಿವಿದು. ನಾವು ಡೈಲಿ ನಮ್ಮ ತಂದೆಗೆ ನ್ಯೂಸ್ ಚಾನಲ್ ನೋಡಿದ್ರೆ ಬಹಳ ಇಷ್ಟ ಅವರಿಗೆ. ಈಗ ಅದನ್ನು ಬಿಟ್ಟೇ ಬಿಟ್ಟಿದ್ದೇವೆ. ಅಂದ್ರೆ ಎಲ್ರು ಹಣಕ್ಕಾಗಿ ಏನ್ ಬೇಕಾದ್ರೆ ಮಾಡ್ತಾರೆ ಸರ್. ಈಗ ಕೊಂದವನು ಸತ್ತಿದ್ರೆ ಅವ ಸಾಯ್ಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಸುಸೈಡ್ ಮಾಡ್ಕೊಂಡಿದೆ, ಅವ್ರು ಸುಸೈಡ್ ಮಾಡೋಲ್ಲ, ಕೊಂದಾಕಿದಾರೆ ಅಂತಾರೆ. ಒಬ್ಬರು ಕೊಂದಾಕಿದ್ರೆ ಇಲ್ಲ ಕೊಂದಾಕ್ಲಿಲ್ಲ. ಈಗ SIT ನಾನು ಒಂದು ಉದಾಹರಣೆ ಹೇಳೋದು ಸರ್. ಒಂದು ಅಸ್ಥಿ ಪಂಜರ ಸಿಕ್ಕಿದ ತಕ್ಷಣ ಇವರು FSLಗೆ ಹೋಗೋದು ಮತ್ತೆ ಮರುದಿವಸ, ಅವತ್ತು ಸಂಜೆಲೆ ಮರುದಿವಸ ಹೋಗುವಂಥದ್ದು. ಇವತ್ತು ರಾತ್ರಿ ನ್ಯೂಸ್ ಅಲ್ಲಿ ಬಂದಾಯ್ತು, ಅದು ಗಂಡಸಿದ್ದು ಅಸ್ಥಿ ಪಂಜರ. ಅದೇನು ಸರ್, ಏನು ಕವಡನಾಗಿ ಶಾಸ್ತ್ರ ಹೇಳ್ತಾರ ಮಾಧ್ಯಮದವರು? ಹಾಗಾದ್ರೆ ಯಾವ ರೀತಿ ಹಣದ ಒಲೆ ಅರ್ಜಿರ್ಬೋದು ಮಾಧ್ಯಮದವರಿಗೆ? ನೇರವಾಗಿ ಹೇಳ್ತಾರೆ, ನಮ್ಗೆ ಏನಾದ್ರೂ ವಿಚಾರ ಭಯ ಇಲ್ಲ. ಯಾಕಂದ್ರೆ ಸತ್ಯ ಇರುವಂತ ಹೇಳಿದ್ರೆ ಸುಳ್ಳು ಹೇಳ್ತಿದ್ದಾರೆ. ನಾನು ಮಾಧ್ಯಮದ ನನ್ನ ಹತ್ರ ಅವತ್ತು ಪ್ರಶ್ನೆ ಮಾಡಿದ್ರು, SIT ಬರ್ಬೇಕಾದ್ರೆ ನನ್ನನ್ನೇ ತಿರುಗಿ ಪ್ರಶ್ನೆ ಮಾಡಕ್ ನೋಡಿದ್ರು. ಅಂದ್ರೆ ನಮ್ಮಿಂದ ನಾವು ತಪ್ಪು ಸಿಗ್ಬೇಕಂತ ಹೇಳಿ ನಾನು ನೇರವಾಗಿ ಹೇಳುವೆ. ನಾನು ಏನ್ ನೋಡಿದ್ರೆ ಅದನ್ನು ನಿಮಗೆ ಹೇಳ್ತಿದ್ದೇನೆ. ಒಂದು ಕಟ್ಟುಕತೆ ನಾನು ನೇತ್ರಾವತಿ ಅಂಗಡಿ ಇರುವುದು ಕೂಡ ಸತ್ಯವೇ. ಅಂಗಡಿಯಲ್ಲಿ ನಾನು ಅಂಗಡಿಯಲ್ಲಿ 13-14 ವರ್ಷ ಶಾಲೆ ಬಿಡುದು, ಸ್ಕೂಲಿಗೆ ಹೋಗುವಾಗ ಕೂಡ ಅಂಗಡಿ ಹೋಗ್ತಿದ್ದೆ. ಸ್ಕೂಲಿಗೆ ಬಿಟ್ಟಾದ್ಮೇಲೆ ಕೂಡ ನಾನು 13-14 ವರ್ಷ ಅದೇ ಅಂಗಡಿಯಲ್ಲಿ ಇದ್ದವ. ಈಗ ಅಲ್ಲಿ ಏನು ಹೇಳ್ತಿದ್ದೀರ ಅದನ್ನು ನಮ್ಗೆ ಗೊತ್ತಿದೆ. ಅವರು ಒಬ್ಬನೇ ಅಲ್ಲ, 3-4 ಜನ ಇದ್ರು. ಇವರು ಒಬ್ಬರು ಮಾಡಿದ 3-4 ಜನ ಎತ್ಕೊಂಡು ಹೋಗೋದು ಸಹ ನಾನು ಎಷ್ಟೋ ಸತಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಹಿಂಭಾಗ ಅಂಗಡಿ ಹಿಂಭಾಗ ಕೂಡ ಹೌದು, ಅಂಗಡಿ ಮುಂಭಾಗ ಅಲ್ಲಿ ಒಂದು ಬೆಟ್ಟ ಇದೆಯಲ್ಲ ಸರ್, ಇದು ಬಂಗ್ಲಗುಡ್ಡೆ ಕೂಡ
ಅಲ್ಲಿ ಕೂಡ ಅದು ನಮ್ಮ ತಂದೆ ಮುಂಚೆ ಹೇಳ್ತಿದ್ರು, ಅಲ್ಲಿ ಮುಂಚೆ ಬ್ರಿಟಿಷ್ನವ್ರದ್ದು ಬಂಗ್ಲೆ ಇತ್ತಂತೆ ಅಂತ ನಮಗೆ ಮುಂಚೆ ಹೇಳ್ತಿದ್ರು ಆ ಗುಡ್ಡವನ್ನು. ಮುಂಚೆ ಸಹ ನಮಗೆ ಗುಡ್ಡ ಬಗ್ಗೆ ಗೊತ್ತಿತ್ತು, ಬಟ್ ನಾನು ಗುಡ್ಡಕ್ಕೆ ನಾನೇನು ಹೋಗಿರ್ಲಿಲ್ಲ. ಆದ್ರೆ ಇವರು ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. ಕೆಲವು ಸತಿ ಇವರೇ ಈ ಚಿನ್ನಯ್ಯ ಮತ್ತೆ ಈ ಮಾರ, ಈಗ ಮಾರ ಸತ್ತೋಗಿದೆ ಅಂತ ಅವರೆಲ್ಲ ಬಂದು ಅಂಗಡಿಯಲ್ಲಿ ಹೇಳೋರು, ಅಲ್ಲೊಂದು ಹೆಣ ಕೊಲತೋಗಿತ್ತು ಮಾರೆ, ನಾನು ಹೋಗಿ ಊತಾಗಿ ವಾಸನೆಯಲ್ಲಿ ನಿಲ್ಲಕ್ಕಾಗ್ಲಿಲ್ಲ. ಇನ್ನೊಬ್ರು ಪೊಲೀಸ್ ಅಧಿಕಾರಿ ಒಬ್ರು ಧರ್ಮಸ್ಥಳದಲ್ಲಿ ಇದ್ದವ್ರು, ಅವಾಗ ರೈಟರ್ ಆಗಿದ್ರು ಅವರು. ಇದೇ ಚಿನ್ನಯ್ಯನ ಹತ್ರ ಒಂದ್ ಸತಿ ಬಂದ ಅಂಗಡಿಗೆ ಹೇಳಿದ್ದ, ನದಿಯ ಆ ಕಡೆ ಈಗ ಸ್ನಾನ ಘಟ್ಟ ಇದಿಲ್ಲ, ಅದರ ಅಪೋಸಿಟ್ ಡ್ಯಾಮಿನ ಆ ಬದಿಯಲ್ಲಿ ಒಂದು ಏನೋ ಇತ್ತು, ನಾವು ಹೋಗಿದ್ವಿ, ಸ್ವಲ್ಪ ಕೊಳತೋಗಿತ್ತು, ಒಂದು 3-4-5 ದಿವಸ ಆಗಿರ್ಬೋದು. ಇವರು ಆಗ ರೈತರು ಇದ್ದವ್ರು ಬಂದು ಅವರನ್ನು ನಿಲ್ಲಿಲ್ಲ ಅಂತೇಳಿ, ಅದು ಏನಾದ್ರು ಉಂಗುರ ಇತ್ತಂತೆ, ಅದು ಉಂಗುರವನ್ನು ಕಿತ್ಕೊಂಡ್ಬಿಟ್ರಂತೆ, ಮಾಂಸ ಸಮೇತ ಬಂತಂತೆ. ಅದನ್ನು ಅವ್ರು ತಗೊಂಡೋದ್ರು. ಆಮೇಲೆ ನೀವು ಊತ ಹಾಕಿ ಅಂತ ಹೇಳಿದ್ರಂತೆ. ಈಗ ನಾವೊಂದು ಪ್ರಶ್ನೆ ಮಾಡುವುದು, ನೀವೇ ಪ್ರಶ್ನೆ ಮಾಡೋದು ನಮ್ಮ ಹತ್ರ, ಈಗ ಉಂಗುರ ತಗೊಂಡೋಗಿ ಅದು ಇನ್ನು ಈಗ ಕೊಟ್ಟಿರ್ಬೋದು ಅಂತ ನೀವು ಹೇಳಿರ್ಬೋದು, ಸರ್ಕಾರಕ್ಕೆ ಹೋಗಿರ್ಬೋದು ಅಂತ. ಸರ್ಕಾರಕ್ಕೆ ಹೋಗ್ಬೇಕಾದ್ರೆ ಹೆಣದ ಮಾಹಿತಿ ಅದ್ರ ಬೇಕಲ್ಲ, ಹೆಣವನ್ನು ಅಲ್ಲೇ ಊತ ಹಾಕ್ಸಿದ್ರೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ಲಿಲ್ಲ ಅಂತೆ. ನನ್ನ ಹತ್ರ ಹೇಳಿದ್ದಾವ, ಪೋಸ್ಟ್ ಮಾರ್ಟಮ್ ಏನಾಗ್ಲಿಲ್ಲ, ಪೋಸ್ಟ್ ಮಾರ್ಟಮ್ ಆಗದೆಷ್ಟೋ ಹೆಣಗಳು ಇದು ಊತ ಹಾಕಿದ್ದಾರೆ. ಆಗ ಕಾನೂನು ಯಾರಿಗೆ ಅಂತ ನಾವು ಹೇಳುವಂಥದ್ದು, ಪಾಪದವರಿಗೆ ಮಾತ್ರ ಕಾನೂನು ಇರುವಂತದ್ದು. ಈಗ ನಮ್ಮ ಅಣ್ಣನ ಕೂಡ ಅಷ್ಟೇ, ನಮ್ಮ ಅಣ್ಣನಿಗೆ ಏನೇನೋ ಸುಳ್ಳು ಸುದ್ದಿಯಲ್ಲಿ ಏನಾದ್ರು ಮಾಡಿದಾರೆ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಏನಾದ್ರು ಮಾಡಿ ಅವನನ್ನು ಬಂಧನ ಮಾಡಿ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಬೇಕು ಅನ್ನುವಂತ ಒಂದು ಪಿತೂರು ಕೂಡ ನಡೆಸಿದ್ರು ಅವರು. ಅದೇ ಅವ್ರಿಗೆ ಏನು ಮಾಡ್ಲಿ, ನಾವು ಮಾಡೋ ಕಾರ್ಯಕ್ರಮ ತಾಯಿದೇನು ಕಾರ್ಯಕ್ರಮ ಅಂದ್ರೆ ನಮ್ಮ ಈ ಹೋರಾಟಕ್ಕೆ ಶಕ್ತಿ ನಾವು ನಂಬಿರುವಂತ ಚಾಮುಂಡೇಶ್ವರಿ ತಾಯಿ. ಅವರೊಂದು ಯಾವುದೇ ಕಾರ್ಯಕ್ರಮ ಆದ್ರೂ ನಾವು ಅದನ್ನು ನಿಲ್ಸೋದಿಲ್ಲ. ಯಾರೇ ಸಾಯ್ಲಿ, ಅವ್ರಿಗೆ ಏನೇ ಮಾಡ್ಲಿ, ನಮ್ಮ ಕೆಲಸ ಏನಿದೆ, ನಮ್ಮ ಕರ್ತವ್ಯ ಮಾಡೇ ಮಾಡ್ತೀವಿ ಸರ್. ಅವ್ರು ಯಾವಾಗ ಭಯ ಪಡಿಸ್ಲಿ, ಯಾವುದೇ ಆಮಿಷ ಓಡ್ಲಿ, ಸತ್ಯ ಯಾವಾಗಲೂ ಸತ್ಯವೇ. ಸತ್ಯ ಬಿಟ್ಟು ನಾವು ಸುಳ್ಳನ್ನು ಯಾವಾಗಲೂ ಒಪ್ಕೊಳ್ಳೋದೇ ಇಲ್ಲ ನಾವು.